ನಮಸ್ಕಾರ ಸ್ನೇಹಿತರೆ, ನಾನಿವತ್ತೊಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಈ ಕುಕೀಸು ಒಂದು ತಿಂದರೆ ಮನಸ್ಸು ತೃಪ್ತಿ ಆಗುವುದಿಲ್ಲ. ಒಂದು ತಿಂದವರು 3-4 ಇದು ಕುಕೀಸ್ನ ತಿಂತಾರೆ. ತುಂಬಾ ಚೆನ್ನಾಗಿದೆ, ಮಾಡೋದು ಕೂಡ ತುಂಬಾ ಈಸಿ. ನಾನು ಬ್ರಿಸ್ಟಿ ಮೇಡಮ್ ವಿಡಿಯೋನ ನೋಡಿಬಿಟ್ಟು ಮಾಡಿರೋ ಅಂಥದ್ದು. ಅವರು ಹೇಗೆ ಮಾಡಿದಾರೋ ಹಾಗೆ ಮಾಡಿದೆ. ಬಟ್ ನಾನಿದು ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ, ಬಟ್ ಆಯಿತು. ತುಂಬ ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿ, ನಾನಿಲ್ಲಿ ಒಂದು ಬಟ್ಟಲು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಇದೆಲ್ಲನೂ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಒಂದು ಬಟ್ಟಲು ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ಕಮ್ಮಿ ತಿನ್ನೋರು ಸ್ವಲ್ಪ ಕಮ್ಮಿ ಹಾಕೋಬಹುದು, ಬಟ್ ಮೆಜರ್ಮೆಂಟ್ ನಾನೇನು ತೊಗೊಂಡಿದ್ದೀನಲ್ಲ ಅದೆಲ್ಲನೂ ಕರೆಕ್ಟಾಗಿದೆ. ಮತ್ತು ಇಲ್ಲಿ ನಾನು ಏಲಕ್ಕಿ ತೊಗೊಂಡಿದ್ದೀನಿ, 2 ಏಲಕ್ಕಿನ ನೋಡಿ ಅದರ ಸಿಪ್ಪೆನ ತೆಕ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇವಾಗ ಇದನ್ನು ಅಷ್ಟೇನು ಬಾರೀಕಾಗಿ ನಾವು ಇದನ್ನು ರುಬ್ಕೋಬಾರ್ದು, ತರಿಯಾಗಿ ಇರಬೇಕು. ನೋಡಿ, ಇಷ್ಟಿದ್ರೆ ಸಾಕು ಹದ. ಆಮೇಲೆ ಇದು ನಾನು ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಬಟ್ಟಲು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1.5 ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1 ಚಿಟಿಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ಸೋಡಾ ಅದು ಏನೂ ಹಾಕೋದು ಬೇಡ. ಆಮೇಲೆ 2 ಚಮಚ ತುಪ್ಪನ ಹಾಕ್ತಾಯಿದ್ದೀನಿ. ಇಲ್ಲಿ 2 ಚಮಚ ದೊಡ್ಡದಾಗಿರುವಂಥ ಚಮಚದಿಂದ 2 ಚಮಚ ನಾನಿಲ್ಲಿ ತುಪ್ಪನ ತೊಗೊಂಡಿದ್ದೀನಿ. ಬಿಸಿ ಇಲ್ಲ ಫ್ರೆಂಡ್ಸ್, ಅದು ತಣ್ಣಗಾಗಿದೆ. ಯಾವುದೂ ಕೂಡ ಇದರಲ್ಲಿ ಬಿಸಿ ಇರುವಂಥದ್ದು ಹಾಕೋದು ಬೇಡ. ಆಮೇಲೆ ಇಲ್ಲಿ ಕಾಯಿಸಿ ಆರಿಸಿರುವಂತಹ ಹಾಲು. ಆಮೇಲೆ ಇದು ಸ್ವಲ್ಪನೇ ಹಾಕೋಬೇಕು ಹಾಲು, ಯಾಕಂದರೆ ಒಂದೇ ಸಾರಿ ಹಾಕೊಂಡಾಗ ಇದರಲ್ಲಿ ಸಕ್ಕರೆ ಇರುತ್ತಲ್ವ ಅದು ಪೂರ್ತಿ ಲಿಕ್ವಿಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕಬೇಕು. ನೋಡಿ, ಈ ಹದ ಇರಬೇಕು. ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಇದು ಒಂದು 15-20 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಡಬೇಕು. ನೋಡಿ, ನಾನಿಲ್ಲಿ ಮುಚ್ಚಳನ ಮುಚ್ಚಿಡ್ತೀನಿ. ನೋಡಿ, ಅದೇ ಬಟ್ಟಲಿಂದ ನಾನು 1 ಬಟ್ಟಲು ಹಾಲು ತೊಗೊಂಡಿದ್ದೆ, ಆದರೂ ಕೂಡ ಸ್ವಲ್ಪ ಹಾಲು ಉಳ್ಕೊಳ್ತು. 1 ಬಟ್ಟಲು ಕೂಡ ಇಷ್ಟು ಮೆಜರ್ಮೆಂಟಿಗೆ ಹಾಲು ಬೇಕಾಗಲ್ಲ ಫ್ರೆಂಡ್ಸ್. ನೋಡಿ, ಇವಾಗ 20 ನಿಮಿಷ ಆಗಿದೆ. ಇವಾಗ ನಾನು ಎಣ್ಣೆ ಕೂಡ ಇಲ್ಲಿ ಕಾಯಿಗಿಟ್ಟಿದ್ದೀನಿ. ಆಮೇಲೆ ಈ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಕೈಯಿಂದ ರೌಂಡ್ ಆಗಿ ಮಾಡ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ನಿಮಗೆ ಇನ್ನೂ ಚಿಕ್ಕದು ಬೇಕು ಅಂತ ಅಂದರೆ ಕೂಡ ಮಾಡ್ಕೋಬಹುದು. ನೋಡಿ, ಇವಾಗ ನಾನಿಲ್ಲಿ ಚಾಕುವಿಂದ ಈ ಥರ ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಕೊಟ್ಕೋಬೋದು ಫ್ರೆಂಡ್ಸ್. ಬಟ್ ತುಂಬ ಚೆನ್ನಾಗಿ ಮತ್ತು ಮಾಡೋದು ಕೂಡ ತುಂಬಾ ಈಸಿ. ಮನೆಯಲ್ಲಿರುವಂತಹ ಸಾಮಗ್ರಿಗಳಿಂದ ಮಾಡಿಕೊಡ್ಬಹುದು. ಈ ಮಕ್ಕಳು ಡೈಲಿ ಹೊರಗಿಂದ ಬಿಸ್ಕೆಟ್ ಬೇಕು ಅಂತ ಬಿಸ್ಕೆಟ್ ತೊಗೋತಾ ಇರ್ತಾರೆ. ನಾವು ಈ ಥರ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಾಗ ಅವೇ 1-2 ಸೈಡಿಗೆ ನಾವು ಕೊಡ್ಬೋದು ಫ್ರೆಂಡ್ಸ್. ದೊಡ್ಡವರಿಗೂ ಇಷ್ಟ ಆಗುತ್ತೆ ಮತ್ತು ಚಿಕ್ಕವರಿಗೂ ಇಷ್ಟ ಆಗುತ್ತೆ. ನೀವು ಬೇಕಂದರೆ ಇದು ಚಹಾ ಜೊತೆ ಕೂಡ ಇದನ್ನು ನೀವು ತಿನ್ನಬಹುದು ಟೀ ಟೈಮ್. ಓಕೆನಾ ಫ್ರೆಂಡ್ಸ್? ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ಇಲ್ಲಿ ಒಂದು ಟಾಯ್ ಕೂಡ ಇಟ್ಟಿದ್ದೀನಿ, ಮಕ್ಕಳಿಗೆ ಇಷ್ಟ ಅಂತ ಹೇಳಿ. ನೋಡಿ, ಇವಾಗ ಒಂದೊಂದಾಗಿಯೇ ನಾನಿಲ್ಲಿ ಬಿಟ್ಕೊಳ್ತಾ ಇದ್ದೀನಿ ಕುಕ್ಕೀಸು. ಇಲ್ಲಿ ನಾನು ಒಂದು 12 ಕುಕೀಸ್ನ ನಾನಿಲ್ಲಿ ಬಿಡ್ತಾ ಇದ್ದೀನಿ, ಯಾಕಂದರೆ ಇದು ಬಾಣಲೆ ನಂದು ಸ್ವಲ್ಪ ದೊಡ್ಡದು. ಅದಕ್ಕೋಸ್ಕರ 12 ಆದರೆ ಸಾಕು. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ತಿರೋ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಇದು ಎಣ್ಣೆಯಲ್ಲಿ ಬಿಟ್ಟಾಗ ಮೆತ್ತಗಿರುತ್ತೆ ಫ್ರೆಂಡ್ಸ್, ತುಂಬಾ ಸಾಫ್ಟ್ ಇರುತ್ತೆ ಇದು. ಆಮೇಲೆ ಇದ್ರದ್ದು ಏನು ಕಡ್ಚಿ ಇದೆಯಲ್ಲ ಅದರಿಂದ ನಿಧಾನವಾಗಿ ಈ ಕಡೆ ತಿರೋ ಹಾಕೋಬೇಕು. ನೋಡಿ, ಇದು ಜಾರಿಯಿಂದ ಈ ಕಡೆ ನಾನು ತಿರೋ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೆಂಗೆ ಓಡೋಗ್ತಾ ಇದೆ ಅಂತ. ನೋಡಿ, ಹಾಗೆ ಒಂದೊಂದಾಗಿ ಎಲ್ಲನೂ ಇದೇ ಥರ ತಿರುವಿ ಹಾಕೋಬೇಕು. ಹಾಕ್ಕೊಂಡ್ಬಿಟ್ಟು ಆಮೇಲೆ ಸಣ್ಣ ಉರಿಯಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಕಲರ್ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಈ ಥರ ಕಲರ್ ಬಂದರೆ ಸಾಕು, ಜಾಸ್ತಿ ಏನು ಬೇಡ. ಬೇಗನೆ ಆಗಿಬಿಡುತ್ತೆ, ಏನು ಇದಕ್ಕೆ ಲೇಟ್ ಹತ್ತಲ್ಲ. ಆಮೇಲೆ ನಾವು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡಾಗ ಎಷ್ಟು ಲೇಟ್ ಆಗುತ್ತೆ ಅಂತ ಅನ್ನೋವಂಥ ಅವಶ್ಯಕತೆ ಇಲ್ಲ, ತುಂಬಾ ಬೇಗನೆ ಆಗಿಬಿಡುತ್ತೆ. ನೋಡಿ, ಎಲ್ಲನೂ ನಾನು ತೆಗೆದುಕೊಳ್ತಾ ಇದ್ದೀನಿ.
ನೋಡಿ ನಿಧಾನವಾಗಿ ತೆಗೆದುಕೊಳ್ಬೇಕಿದು, ಯಾಕಂದರೆ ತುಂಬಾ ಮೆತ್ತಗಿರುತ್ತೆ ಅದಕ್ಕೋಸ್ಕರ. ಆಮೇಲೆ ಒಂದು ತಣ್ಣಗಾದ್ಮೇಲೆ ಫುಲ್ ಕ್ರಿಸ್ಪಿ, ಎಷ್ಟು ಕ್ರಿಸ್ಪಿ ಅಂದರೆ ಮೇಲೆ ಕ್ರಿಸ್ಪಿ, ಒಳಗೆ ತುಂಬ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗುವಂತಹ ಒಂದು ಕುಕ್ಕೀಸ್ ಇದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತೆ ನಾನು ಇನ್ನೂ ಸ್ವಲ್ಪ ಮಾಡಿಬಿಟ್ಟು ಇದನ್ನು ಈ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೀನಿ. ಹಾಗೆ ಎಲ್ಲರೂ ಹೊಸೊಬ್ಬರು ನೋಡ್ತಾ ಇದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ನಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ಮತ್ತೊಂದು ಸಾರಿ ನಾನು ಬೃಷ್ಟಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಎಲ್ಲ ತುಂಬ ಚೆನ್ನಾಗಿರುವಂತಹ ರೆಸಿಪಿಗಳನ್ನು ಎಲ್ಲನೂ ಮಾಡ್ತಾರೆ ಅವರು. ನಾನು ಅವರ ಒಂದು ಎಲ್ಲ ವಿಡಿಯೋಗಳನ್ನು ನಾನು ನೋಡ್ತೀನಿ ಮತ್ತು ಅವರಿಗೆ ಕಮೆಂಟ್ ಹಾಕ್ತೀನಿ. ಬಟ್ ಈ ಥರ ಅವರ ರೆಸಿಪಿನ ನಾನು ಟ್ರೈ ಮಾಡಿ ನೋಡಿ ಮತ್ತು ನಾನು ಕೂಡ ವಿಡಿಯೋ ಮಾಡಿ ಕನ್ನಡದಲ್ಲಿ ನಾನು ಬಿಡ್ತೀನಿ. ನೋಡಿ ನನಗೆ ಇಷ್ಟ ಆಯಿತು ಮತ್ತು ಪರ್ಫೆಕ್ಟಾಗಿ ಬಂತು ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬಾ ಪರ್ಫೆಕ್ಟಾಗಿ ಬಂತು. ಮತ್ತಷ್ಟು ವಿಡಿಯೋಗಳೊಂದಿಗೆ ಹೊಸ ರೆಸಿಪಿಗಳೊಂದಿಗೆ ಸಿಗೋಣ ಫ್ರೆಂಡ್ಸ್. ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ. ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.